ಅನಿ, ಗುರೂಜಿ ಹೇಳಿದ್ದೆಲ್ಲ ನಿನ್ನ ತಲೆಗೆ ಹೋಯ್ತೇನೋ? ನಿಜಕ್ಕೆ ತಲೆ ಮೇಲೆ ಹೊಡೆದಾಗ ಹೇಳಿದ್ರಲ್ಲಮ್ಮ. ಮತ್ತೆ ನೀನು ಒಳಗಡೆ ಬರಲ್ಲ, ಅವ್ರಿಗೆ ನಮಸ್ಕಾರ ಮಾಡಲ್ಲ ಅಂತಿದ್ದೆ. ಆಮೇಲೆ ನೋಡಿದೆ ಏನಾಯ್ತು ಅಂತ. ಅಲ್ಲ ಕಣೋ, ಇಡೀ ನೀನು ಜಾತಕನೇ ಹೇಳ್ಬಿಟ್ರಲ್ಲ ಅವರು. ನಿಜವಾಗ್ಲೂ ಅವ್ರಿಗೆ ದಿವ್ಯ ದೃಷ್ಟಿ ಇದೆಯಮ್ಮ. ಅನಿ, ಈಗೆಲ್ಲ ನಿನ್ನ ಕೈನಲ್ಲೇ ಇದೆ ಕಣೋ. ಜಾನು ಬರುವವರೆಗೂ ಈ ಮನೆ ಉದ್ಧಾರ ಆಗಲ್ಲ ಅಂತಿದ್ದಾರೆ. ಏನು ಮಾಡೋದು ಇವಾಗ? ಮಾಡೋದೇನಮ್ಮ, ಜಾನುವಿಂದ ನಾನು ಉದ್ಧಾರ ಆಗುತ್ತೆ ಅನ್ನೋದಾದರೆ ಅವಳು ಕಾಲು ಹಿಡಿದಾದ್ರೂ ಸರಿ ಮನೆ ಕರ್ಕೊಂಬರ್ತೀನಿ ನಾನು. ನಿಜವಾಗ್ಲೂ ಅವಳು ಈ ಮನೆ ಭಾಗ್ಯಲಕ್ಷ್ಮಿ ಕಣೋ. ಅವಳಿಂದಾಗೆ ಎಲ್ಲ ಆಗೋ ಅನಾಹುತಗಳೆಲ್ಲ ತಪ್ಪಾಯಿತು. ನಿನ್ನನ್ನು ಬಿಡಿಸ್ಕೊಂಬಂದಿದ್ದು ಅವಳೇ ಅಲ್ವಾ? ಅವಳೇ ಬಿಡಿಸಿದ್ದು. ನಿಜಕ್ಕೂ ಅವಳು ಒಳ್ಳೆ ಹುಡುಗಿ ಕಣೋ. ಅವಳ ವಿಷಯದಲ್ಲಿ ಕೆಟ್ಟದಾಗಿ ನಡ್ಕೋಬಾರ್ದಾಗಿತ್ತು. ಹಾಂ ಅನಿ, ನೋಡು, ಈಗ ನೀನು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂದರೆ ಜಾನುನ ಈ ಮನೆಗೆ ಕರ್ಕೊಂಬರ್ಬೇಕು. ಖಂಡಿತಮ್ಮ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಜಾನು ಈ ಮನೆಗೆ ಬರಬೇಕು ಅಷ್ಟೇ. ಆದರೆ ಅನಿ, ಗುರೂಜಿ ಹೇಳಿದ ಇನ್ನೊಂದು ವಿಷಯ ಏನೋ ಮಾಡೋದು? ಸಾಕ್ಷಿ ಹೊಟ್ಟೆಲಿರೋ ಮಗು ವಿಚಾರನ? ಹೌದು, ಆ ಮಗು ಬಂದರೆ ನೀನು ಭಾಗ್ಯೋದಯ ಆಗುತ್ತೆ ಅಂತ ಹೇಳಿದಾರಲ್ಲ, ಏನು ಮಾಡೋದು? ಮಾಡೋದೇನಮ್ಮ, ನನ್ನ ಮಗು. ಅನಿ, ಅದು ನಿಂದಲ್ಲ ಅಂತ ಹೇಳಾಗಿದೆ. ಈಗ ನಂದು ಅಂತ ಹೇಳಿದ್ರಾಯ್ತು. ಹೇಳಿಬಿಟ್ರೆ ಆ ಪ್ರೇಮ್ ಒಪ್ಪಿಡ್ತಾನ? ಅಲ್ಲ ಕಣೋ, ಆಲ್ರೆಡಿ ಅವ್ರದ್ದು ಸೀಮಂತನೂ ಆಗಿದೆ. ಇನ್ನೇನು ಡೆಲಿವರಿ ಡೇಟ್ಸು ಹತ್ರ ಬಂದಿದೆ. ಈಗ ಹೋಗಿ ಆ ಮಗು ನಂದು ಅಂತಂದರೆ ಒಪ್ಕೊಳ್ತಾರ ಅವರೆಲ್ಲ? ಗಲಾಟೆ ಮಾಡ್ತಾರೆ, ಕಿತಾಪತಿ ಮಾಡ್ತಾರೆ, ಕಿರಿಕ್ ಮಾಡ್ತಾರೆ, ಅದೇನು ಮಾಡ್ತಾರೋ ಮಾಡಲಿ. ಆ ಮಗುವಿಂದ ನಾನು ಉದ್ಧಾರ ಆಗುತ್ತೆ. ನನ್ನ ಲಕ್ಕಿ ಮಗುಗೆ ಇನ್ಯಾರೋ ಹೇಗಪ್ಪ ಆಗ್ತಾನೆ? ಬಿಡಲ್ಲ ಅಮ್ಮ, ಆಗಿದ್ದಾಗ ಹೋಗ್ಲಿ. ಬೇಕಾದ್ರೆ DNA ಟೆಸ್ಟ್ಗೂ ಕೂತ್ಕೊಂಡ್ಬಿಡ್ತೀನಿ. ನನ್ನ ಮಗು ಅಂತಲೇ ಪ್ರೂವ್ ಆಗೋದು. ಅವನದಲ್ಲ ಅಂತಂದ್ಮೇಲೆ ಹ್ಯಾಕ್ ಕ್ಲೇಮ್ ಮಾಡ್ತಾನೆ ಪ್ರೇಮ? ಲಕ್ಷ ಖರ್ಚಾಗಲಿ, ಕೋರ್ಟ್ಗೆ ಹೋಗಲಿ, ನಾನು ಹೋರಾಟ ಮಾಡ್ತೀನಿ. ಅನಿ, ನನಗೆ ಉದ್ಧಾರ ಆಗೋದು ಮುಖ್ಯ ಅಮ್ಮ. ಅದು ಯಾವ ರೀತಿ ಆದರೆ ನನಗೇನು. ನೋಡು, ನೀನು ತಲೆ ಕೆಡಿಸ್ಕೊಬೇಡ. ನಿನ್ನ ಗುರೂಜಿ ಹೇಳಿದೆಲ್ಲ ನಿಜ ಆಗುತ್ತೆ. ಸಾಕ್ಷಿ ಹೊಟ್ಟೆಲಿರೋ ಮಗು ಈ ಮನೆಗೆ ಬರುತ್ತೆ. ಜಾನು ಈ ಮನೆಗೆ ವಾಪಸ್ ಆಗ್ತಾಳೆ ಅಷ್ಟೇ. ನಿಜ ನಾನಿ? ಖಂಡಿತ ನಿಜ ಅಮ್ಮ. ಹೇಗೆ ಏನು ಅಂತ ಕೇಳಬೇಡ. ಈಗಾಗಲೇ ಜಾನುನ ಮನೆಗೆ ಕರ್ಕೊಂಬರೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದೀನಿ. ಅದು ಕ್ಲಿಕ್ ಆಗೇ ಆಗುತ್ತೆ. ಜಾನು ಬಂದೇ ಬರ್ತಾಳೆ. ಒಳ್ಳೆ ಗುರುನ ತೋರಿಸಿ ಸಹಾಯ ಮಾಡಿದೀಯ, ಅಷ್ಟು ಸಾಕು ನನಗೆ. ಇನ್ಮೇಲೆ ನೋಡ್ತಾ ಇರು, ಕತೆನ ನನಗೆ ಹೇಗೆ ಬೇಕೋ ಹಾಗೆ ಬರಿತೀನಿ. ನನಗೆ ಅನುಮಾನ ಶುರುವಾಗ್ತಿದೆ ಕೂಸು. ಅಮ್ಮ ಮಗ ಇಬ್ಬರು ಮೌನವಾಗಿದ್ದಾರೆ ಅಂದರೆ ಏನೋ ದೊಡ್ಡದಾದ ಕಿತಾಪತಿ ನಡೆಸ್ತಾ ಇದ್ದಾರೆ ಅಂತ ನನ್ನ ಲೆಕ್ಕಾಚಾರ. ಏನೇನೋ ಮಾತಾಡ್ಕೋತಾ ಇದ್ರು, ಗುಸುಗುಸು ಪಿಸ್ಪಿಸ ನಡೀತಾನೆ ಇತ್ತು. ನನಗೆ ಯಾಕೋ ಆತಂಕ ಹೆಚ್ಚಾಗಿದೆಯಮ್ಮ. ಹೌದಾ ಮಾವ? ಹೌದು ಕೂಸು, ಪ್ರತ್ಯಕ್ಷವಾಗಿ ನಾನೇ ನೋಡಿದ್ನಲ್ಲ. ನಿನ್ನೆ ರಾತ್ರಿ ಏನೋ ಮಾತಾಡ್ಕೊಂಡು ಬೆಳಗ್ಗೆ ಇದ್ದಕ್ಕಿದ್ದಾಗೆ ಎಲ್ಲೋ ಹೋದ್ರು. ಎಲ್ಲಿ ಹೋದ್ರು, ಎಷ್ಟೊತ್ತಿಗೆ ಬಂದರು ಒಂದು ಗೊತ್ತಿಲ್ಲ. ಆದರೆ ಏನೋ ಒಂದು ದೊಡ್ಡದಾದ ಸಂಚು ನಡೀತಾನೆ ಇದೆ, ಅದು ಗ್ಯಾರಂಟಿ. ಏನು ನಡೆಸ್ತಿರ್ಬೋದು ಮಾವ? ಗೊತ್ತಿಲ್ಲ ಪುಟ್ಟ. ಅವರು ಯಾವ ಸೋಲನ್ನು ಬೇಕಾದರೂ ಒಪ್ಕೊಳ್ಳೋಕೆ ತಯಾರಿಲ್ಲ. ಆದರೆ ನೀನು ಮನೆಗೆ ಬರಲ್ವಲ್ಲ, ಅದನ್ನು ಮಾತ್ರ ಒಪ್ಕೊಳ್ಳೋಕೆ ತಯಾರಿಲ್ಲ ಅವರು. ಈ ಅಸಮಾಧಾನದಲ್ಲಿ ಏನೋ ಮಾಡಕ್ಕೆ ಹೊರಟಿದ್ದಾರೋ. ನಿಮ್ಮ ಊಹೆ ನಿಜ ಅಂಕಲ್. ಅನಿರುದ್ಧವತ್ ಜಾನೂನ್ ಕರ್ಕೊಂಡು ಹೋಗಕ್ಕೆ ಬಂದಾಗ ಅವ್ರ ನಡವಳಿಕೆ ಇದೆಯಲ್ಲ, ಅದರಿಂದನೇ ಗೊತ್ತಾಗುತ್ತೆ ಇದು ಅವ್ರ ಪ್ರತಿಷ್ಠೆ ವಿಷಯ ಅಂತ. ಅವರು ಸುಮ್ಮನೆ ಬಿಡೋರಲ್ಲ. ಆದರೆ ನಾನಂತೂ ಆ ಮನೆಗೆ ವಾಪಸ್ ಹೋಗಲ್ಲ. ಅದೇ ಮಗು ಈಗ ಕುತ್ತಿಗೆಗೆ ಬಂದಿರೋದು. ನೋಡು, ಸಂಚಂತೂ ತುಂಬ ದೊಡ್ಡದಾಗಿ ನಡೀತಿದೆ. ನೀವು ಹುಷಾರಾಗಿರೋದು ಒಳ್ಳೆಯದು. ಖಂಡಿತ ಹುಷಾರಾಗಿರ್ತೀವಿ ಮಾವ. ನಾನು ಯಾಕೆ ಹೇಳ್ತಿದ್ದೀನಿ ಇದನ್ನು ಅಂದರೆ, ಅಪಾಯ ಯಾವ ರೂಪದಲ್ಲಿ, ಯಾವ ಮಟ್ಟದಲ್ಲಿ, ಯಾವಾಗ ಬೇಕಾದರೂ ಬರ್ಬೋದು. ಅದಕ್ಕೆ ಸರಿ ಮಾವ. ಆದರೆ ಈ ಸಂಚು, ಈ ಕಿತಾಪತಿ
ಎಲ್ಲ ನೋಡಿ ರೋಸ್ ಹೋಗಿದೆ. ಹಿಂದೆ ನೀವು ಇರ್ತಿದ್ರಿ, ಏನು ನಾನು ನೆಮ್ಮದಿಯಾಗಿರ್ತಿದ್ದೆ. ಆದರೆ ಈಗ ಪ್ರತಿ ಕ್ಷಣ ಹಿಂಸೆ ಅನ್ನಿಸ್ತಿದೆ ಕಣ್ರು. ಮಾವ, ಅರ್ಥ ಆಗತ್ತೆ, ಆದರೆ ಐ ಆಮ್ ವೆರಿ ಸಾರಿ. ನಾನಂತೂ ಆ ಮನೆಗೆ ವಾಪಸ್ ಬರಲ್ಲ. ನನಗೂ ಬರೋಕ್ಕಾಗಲ್ಲ ಮಾವ. ಗೊತ್ತಾಗ್ಬಿಟ್ರಮ್ಮ, ಈಗ ಆ ಮನೇಲಿ ಅನಾಥವಾಗಿ ನಾನು ಒಬ್ಬನೇ ಇದ್ದೀನಿ. ಮಗು, ಮನುಷ್ಯ ಏನೇ ಸಂಪಾದನೆ ಮಾಡ್ಬೋದು, ಎಷ್ಟೇ ಸಂಪಾದನೆ ಮಾಡ್ಬೋದು, ಆದರೆ ಒಂದೊಂದ್ಸರಿ ಜೀವನದಲ್ಲಿ ಅನಾಥ ಪ್ರಜ್ಞೆ ಕಾಡಕ್ಕೆ ಶುರು. ಅದರ ಅನುಭವ ಈಗ ಆಗ್ತದೆ ನನಗೆ. ಮಾವ ಪ್ಲೀಸ್. ಹೌದು ಕೂಸು, ಈ ಸಂಬಂಧ ಬಾಂಧವ್ಯಗಳು ಎಲ್ಲ ಭ್ರಮೆ ಪುಟ್ಟ. ಮಾವ, ನೀವು ಬೇಜಾರು ಮಾಡ್ಕೋಬೇಡಿ. ನಾವು ಆ ಮನೆಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ವಿ, ಆದರೆ ನೀವು ಇಲ್ಲಿಗೆ ಬರಬಾರ್ದು ಅಂತ ಏನು ಹೇಳಿಲ್ವಲ್ಲ. ಹೌದು ಅಂಕಲ್, ಪ್ಲೀಸ್ ಬಂದ್ಬಿಡಿ. ಇಲ್ಲ ಮಗು, ನಾನು ಬರಲ್ಲ, ನಾನು ಬರೋಕ್ಕಾಗಲ್ಲ. ಆದರೆ ಆ ದೇವ್ರಲ್ಲಿ ಮಾತ್ರ ಒಂದು ಕೇಳ್ಕೊತೀನಿ, ಅಪ್ಪ ಅಮ್ಮ ಮಕ್ಳಿಗೆ ಒಳ್ಳೆ ಬುದ್ಧಿ ಕೊಡು, ನಮ್ಮ ಮನೆಯವರೆಲ್ಲೂ ಒಂದಾಗಿರೋ ಥರ ಮಾಡು. ಬರ್ತೀನಿ ಮಾವ. ಬರ್ತೀನಿ ಕುಸು, ಬರ್ಲ ಬಿಟ್ಟು. ಹಲೋ, ನಾನು ನನ್ನ ಹೆಂಡ್ತಿಗೆ ಫೋನ್ ಕೊಡಿ. ಅವಳು ಮಲ್ಕೊಂಡಿದ್ದಾಳೆ. ಹೇಳ್ದಷ್ಟು ಕೇಳ್ರಿ, ಅವಳು ಫೋನ್ ಕೊಡಿ. ಜಾನು, ಅನಿರುದ್ಧ್ ಕಾಲ್, ಮಾತಾಡಬೇಕಂತೆ. ಅಕ್ಕ ಪ್ಲೀಸ್, ನನಗೆ ಅವ್ರ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಹಲೋ, ಅವಳು ಮಾತಾಡಲ್ವಂತೆ, ಅವಳಿಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ವಂತೆ. ಹೇಳಿ ಅವಳಿಗೆ 2 ನಿಮಿಷ ಅಂತ. 2 ನಿಮಿಷ. ಒಳ್ಳೆ ಜಿಗ್ನೆ ಸವಾಸ ಕೊಡಿ. ಹಲೋ, ಹೇಳಿದ್ದೀನಿ ತಾನೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಮತ್ತೆ ಪದೇ ಪದೇ ಯಾಕೆ ಫೋನ್ ಮಾಡ್ತಾ ಇದ್ದೀರಾ? ನಾನು ತುಂಬ ಡಿಸ್ಟರ್ಬ್ ಆಗಿ ಫೋನ್ ಮಾಡ್ತಾ ಇದ್ದೀನಿ ಜಾನು. ನಾನಾಗಿಲ್ಲ ನೋಡು, ನೀನಿಲ್ಲದೆ ಈ ಜೀವ ಇಲ್ಲ ಅಂತ ಗೊತ್ತಾಗಿ ಹೋಗಿದೆ. ಪ್ಲೀಸ್ ನಮ್ಮ ಮನೆಗೆ ಬಾ, ನನ್ನನ್ನು ಉಳಿಸು ಪ್ಲೀಸ್ ಜಾನು. ಅನಿ ಪ್ಲೀಸ್, ಎನಫ್. ನಾನು ಬರಲ್ಲ ಅಂದರೆ ಬರೋದಿಲ್ಲ. ಈ ರೀತಿ ಕಾಲ್ ಮಾಡಿ ನಂಗೆ ಟಾರ್ಚರ್ ಮಾಡಬೇಡಿ. ಜಾನು ಪ್ಲೀಸ್, ಹಾಗನ್ಬೇಡ. ನೋಡು, ಆಗಿದ್ದಾಗೋಯ್ತು. ನಿನಗೇನು ಬೇಕೋ ಆ ಶಿಕ್ಷೆ ಕೊಡು, ನಾನು ಅನುಭವಿಸ್ತೀನಿ. ಆದರೆ ನನ್ನಿಂದ ದೂರ ಇದ್ದು ನನ್ನನ್ನು ಸಾಯಿಸ್ಬೇಡ ಪ್ಲೀಸ್. ನಾನು ಬರಲ್ಲ. ಇದೇ ನಿನ್ನ ಕೊನೆ ಮಾತಾ? ಹೌದು. ಯೋಚನೆ ಮಾಡು ಜಾನು. ಯೋಚನೆ ಮಾಡಾಗಿದೆ. ನಾನು ಸತ್ರೂ ಪರವಾಗಿಲ್ವಾ? ಪ್ಲೀಸ್, ಈ ತಂತ್ರ ಎಲ್ಲ ಬೇಕಾಗಿಲ್ಲ. ತಂತ್ರ ಅಲ್ಲ ಜಾನು,
ನಾನು ಸಾಯೋನೆ. ನೀವೆಲ್ಲಿ ಸಾಯ್ತೀರ? ಬೇರೆಯವ್ರನ್ನ ಸಾಯಿಸ್ತಾನೆ ನಿಮ್ಗೆ ಅಭ್ಯಾಸ. ನಾನು ಸತ್ತರೆ ನೆಮ್ಮದಿನ ನಿನಗೆ? ಇಲ್ಲ, ಲೈನ್ ಕಟ್ ಮಾಡಿದ್ರೆ ನಂಗೆ ನೆಮ್ಮದಿ. ಸರಿ, ಇದೇ ನಿನ್ನ ಕೊನೆ ಮಾತಲ್ವಾ? ಗುಡ್ ಬೈ. ಗುಡ್ ಬಾಯ್. ನಾನು ಬದುಕಿರಲ್ಲಮ್ಮ, ಸಾಕು. ನಾನು ನಿಮ್ಮೆಲ್ಲರಿಗೂ ತುಂಬಾ ತೊಂದರೆ ಕೊಟ್ಬಿಟ್ಟಿದ್ದೀನಿ. ಅನಿ ದುಡುಕ್ ಬೇಡ. ಜಾನುಗೆ ನಾನು ಬೇಡ ಅಂತ ಅಂದ್ಮೇಲೆ ನಾನು ಬದುಕಿದ್ದೇನು ಪ್ರಯೋಜನ? ನಾನು ಸಾಯ್ತೀನಮ್ಮ. ಅನಿ ನಿಂತ್ಕೊಳ್ಳೋ, ದುಡುಕ್ ಬೇಡ ಕಣೋ. ಅನಿ ಅನಿ ಒಂದ್ ನಿಮಿಷ ಇಲ್ಲಮ್ಮ, ನಾನು ಸಾಯ್ತೀನಿ. ಅನಿ ನಾನು ಬದುಕಲ್ಲ, ನಾನು ಬದುಕಲ್ಲ. ಅನಿ 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 ಬಾಗಿಲು ತೆಗಿಯೋ. ಅನಿ ಅನಿ ಪ್ಲೀಸ್ ಬಾಗಿಲು ತೆಗಿಯಪ್ಪ. ಏನು ಮಾಡ್ಕೊಳ್ಬೇಡ ಕಣೋ, ನಾನಿದ್ದೀನಿ ಕಣೋ, ತಲೆ ಕೆಡಿಸ್ಕೊಳ್ಬೇಡ. ಅನಿ ಬಾಗಿಲು ತೆಗಿಯೋ. ಸತ್ಯದೇವ್, ಸತ್ಯದೇವ್. ಏನು ಇಂದ್ರಗಳೇ? ಅನಿ ಸಾಯ್ತಾ ಇದ್ದಾನೆ. ಅವ್ನು ತುಂಬಾ ಅಪ್ಸೆಟ್ ಆಗಿದ್ದಾನೆ. ಅವ್ನ ಮನಸ್ಥಿತಿ ಸರಿಗಿಲ್ಲ. ಪ್ಲೀಸ್ ಸತ್ಯದೇವ್, ಬೇಗ ಬನ್ನಿ ಪ್ಲೀಸ್. ನಿನ್ನ ಮಗ ಸಾಯಲ್ಲ, ಬೇರೆಯವ್ರನ್ನ ಸಾಯಿಸ್ತಾನೆ. ತಲೆ ಕೆಡಿಸೋ. ಇಲ್ಲ ಸತ್ಯದೇವ್, ಈಗ ತಾನೇ ಅನಿ ಜಾನು ಹತ್ರ ಮಾತಾಡಿದ್ ನೀವೇ ಕೇಳಿಸ್ಕೊಂಡ್ರಲ್ಲ. ಅವಳು ಕೇರೆ ಮಾಡ್ತಾ ಇಲ್ಲ. ಗಂಡ ಸಾಯ್ತಿದ್ದೀನಿ ಅಂತಂದ್ರು ಸುಮ್ಮನೆ ಇದ್ದಾಳೆ. ಎಷ್ಟು ಹಠ ನೋಡಿ ಅವಳಿಗೆ, ದುರಹಂಕಾರ ಅವಳಿಗೆ. ಸತ್ಯದೇವ್ ಪ್ಲೀಸ್ ಬನ್ನಿ, ನನ್ನ ಮಗನ್ ಕಾಪಾಡಿ ಪ್ಲೀಸ್. ಅಹಲ್ಯ, ಈ ಡ್ರಾಮಾ ಎಲ್ಲ ವಾಕರ್ಗೆ ತರಿಸುತ್ತೆ ಅವಳಿಗೆ. ಕೇಳ್ತಾಳ ಅವಳು. ನಾವು ಜನನ ಉಳಿಸ್ಕೊಂಡಿರ್ಬೇಕು. ನೋಡಿ, ಇವಾಗ ನಿಮ್ಮ ಪುರಾಣ ಕೇಳೋದಕ್ಕೆಲ್ಲ ನನಗೆ ಟೈಮ್ ಇಲ್ಲ. ನನ್ನ ಮಗ ಏನೋ ಮಾಡ್ಕೊಳಕ್ ಹೋಗಿ ರೂಮ್ ಚಿಲ್ಕ ಹಾಕೊಂಡಿದ್ದಾನೆ. ಪ್ಲೀಸ್ ಪ್ಲೀಸ್ ಬನ್ನಿ ಸತ್ಯದೇವ್, ನನ್ನ ಮಗನ್ ಕಾಪಾಡಿ ಪ್ಲೀಸ್. ಸತ್ಯದೇವ್ ಬನ್ನಿ. ನಿಂದು ನನ್ನ ಮಗಂದು ಯಾವಾಗಲೂ ಕೊಡು. ನಡೀರಿ. ಅನಿ, ಬಾಗಿಲು ತೆಗಿಯೋ. ಏನ್ ನಿನ್ನ ಹುಚ್ಚಾಟ? ಬಾಗಿಲು ತೆಗಿ. ಅನಿ ಅನಿ ಬಾಗಿಲು ತೆಗಿಯೋ. ಏನು ಹೆಚ್ಚು ಕಡಿಮೆ ಮಾಡ್ಕೋಬೇಡ ಕಣೋ, ತಲೆ ಕೆಡಿಸ್ಕೋಬೇಡ. ಅನಿ ಜಾನು ಹತ್ರ ನಾನು ಮಾತಾಡ್ತೀನಿ. ಬಾಗಿಲು ತೆಗಿಯನಿ. ಅನಿರುದ್ಧ, ಏನು ಅನಾಹುತ ಮಾಡ್ಕೋಬೇಡ ನೀನು. ಅನಿ, ಬಾಗಿಲು ತೆಗಿ ಪ್ಲೀಸ್. ಅನಿ, ಅನಿ ಅನಿ ಬಾಗಿಲು ತೆಗಿಯೋ ಇಲ್ಲಿ. ರೇ ಸತ್ಯದೇವ್, ಬೇಗ ಬನ್ನಿ ಇಲ್ಲಿ. ಸತ್ಯದೇವ್, ನನ್ನ ಯಾರು ಕೈಬಿಡಿ, ನಾನು ಸಾಯ್ತೀನಿ. ನೋಡಿ ಅನಿ ಸಾಯ್ಕೊಂಡಿದ್ದಾನೆ. ಪ್ಲೀಸ್ ನೋಡಿ. ಅನಿ, ತಮಾಷೆ ಮಾಡಬೇಡ ನೀನು. ಸಾಯುವಂಥದ್ದೇನಾಗಿದೆ? ಮಾತಾಡೋಣ. ಬಾಗಿಲು ತೆಗಿ ಅನಿರುದ್ಧ, ಬಾಗಿಲು ತೆಗಿ. ಬೇಕಾಗಿಲ್ಲ, ನಿಮ್ಮ ಮುಂದೆನೆ ಮಾತಾಡಿದ್ನಲ್ಲ. ನಾನು ಸಾಯ್ತೀನಿ ಅಂದ್ರೂ ಕೇಳಲಿಲ್ಲ, ನನ್ನ ಮಾತೇ ಕೇಳ್ತಿಲ್ಲ. ನಾನು ಬೇಡ ಅಂತ ಅನ್ನಿಸ್ಬಿಟ್ಟಿದೆ ಅವಳಿಗೆ. ನಾನು ಬೇಡ ಅಂತ ಅಂದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಮುಂದೆ ಸಲ ಸತ್ತೋಗ್ಬಿಡ್ತೀನಿ ಬಿಡಿ. ಅನಿ, ಆವೇಶಕ್ಕೆ ಒಳಗಾಗ್ಬೇಡ. ಜೀವ ತಗೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನೋಡು, ಕೂತ್ ಮಾತಾಡೋಣ. ಬಾಗಿಲು ತೆಗಿ, ತಮಾಷೆ ಮಾಡಬೇಡ. ಬಾಗಿಲು ತೆಗಿ ಪ್ಲೀಸ್. ಅನಿ ಸತ್ಯದೇವ್, ಅನಿ ಯಾರು ಹೇಳಿದ್ರು ಕೇಳ್ತಾ ಇಲ್ಲ. ನೋಡಿ, ಮೊದಲು ಜಾನಿಗೆ ಫೋನ್ ಮಾಡಿ. ಅವಳು ಮಾತಾಡಿದ್ರೆ ಇವ್ನು ಸುಮ್ಮನಾಗ್ತಾನೆ. ಬೇಗ ಕಾಲ್ ಮಾಡಿ ಅವಳಿಗೆ. ಅನಿ ನೋಡು, ನಾ ಫೋನ್ ಮಾಡ್ತೀನಿ ಜಾನುಗೆ. ಅವ್ನಿಗೆ ಹೇಳು. ಅನಿ ಅಯ್ಯೋ ಅನಿ ಬೇಡ ಕಣೋ, ಬಾಗಿಲು ತೆಗಿಯೋ. ಅನಿ ಬೇಡ ಕಣೋ. ಅನಿ ಅನಿ ಬೇಡ ಕಣೋ, ನಿಲ್ಸೋ. ಅನಿ ಬಾಗಿಲು ತೆಗಿಯೋ ಪ್ಲೀಸ್. ನೋಡಿ ಅಕ್ಕ, ಈ ರೀತಿ ಸಾಯ್ತೀನಿ ಅಂತ ಹೆದರ್ಸಿದ್ರೆ ನಾ ಹೆದರ್ಕೊಂಡು ಓಡೋಗ್ತೀನಿ ಅಂತ ಅವ್ರ ಲೆಕ್ಕಾಚಾರ. ಸಾಯೋರು ಯಾರು ನಾನು ಸಾಯ್ತೀನಿ ಅಂತ ಹೇಳಿ ಸಾಯೋದಿಲ್ಲ. ಪದೇ ಪದೇ ಫೂಲ್ ಆಗೋದಕ್ಕೆ ನಂಗೇನು ತಲೆ ಕೆಟ್ಟಿದ್ಯಾ? ಜಾನು, ನಮಗೆ ಅರ್ಥ ಆಗತ್ತೆ. ಆದರೆ ಇಲ್ಲ ಅಕ್ಕ, ಈ ಸಲ ನಾನು ವಾಪಸ್ ಹೋಗೋದಿಲ್ಲ. ಆ ನರ್ಕ ನಂಗೆ ಸಾಕಾಗೋಗಿದೆ. ನೋಡು ಜಾನು, ಯೋಚನೆ ಮಾಡು. ಮತ್ತೆ ಅವ್ರದ್ದೇ ಫೋನು ಅನ್ಸತ್ತೆ. ಸಾಯ್ತೀನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿರ್ತಾರೆ. ಈ ಸಲ ಕೇಳ್ತೀನಿ, ಹೇಗೆ ಸಾಯ್ತೀರಾ ಅಂತ ಹೇಳಿ. ಬದುಕೋದಂತೂ ಚೆನ್ನಾಗಿ ಬದುಕಲಿಲ್ಲ,
ಸಾಯ್ದಾರು ಚೆನ್ನಾಗಿ ಸಾಯ್ಲಿ ಅಂತ ಹೇಳೋಣ. ಜಾನು, ಮಾವ ಫೋನ್ ಮಾಡ್ತಿದ್ದಾರೆ. ಏನಂತ ಕೇಳಿ ಅಕ್ಕ. ಹಲೋ ಮಾವ. ಹಲೋ ತೇಜು, ಜಾಹ್ನವಿಗೆ ಫೋನ್ ಕೊಡಮ್ಮ ಪ್ಲೀಸ್. ಮಾವ ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ಮಗು ಜಾಹ್ನವಿಗೆ ಫಸ್ಟ್ ಫೋನ್ ಕೊಡು ಪ್ಲೀಸ್. ಹಾಂ ಮಾವ. ಜಾನು, ಮಾವ ನಿನ್ನ ಹತ್ರನೇ ಮಾತಾಡ್ಬೇಕಂತ ತಗೋ. ಹಲೋ, ಏನು ಮಾವ? ಜಾಹ್ನವಿ, ದೊಡ್ಡ ಅನಾಹುತ ಆಗೋದ್ರಲ್ಲಿದೆ ಮಗು. ಏನು ಮಾವ? ಅನಿರುದ್ಧ ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ದಾನೆ. ಬಾಗ್ಲು ಹಾಕೊಂಡಿದ್ದಾನೆ ಮಗು. ಅವನು ಯಾವ ಮೂಮೆಂಟಲ್ಲಿ ಏನು ಬೇಕಾರ ಮಾಡ್ಕೋಬಹುದು. ಜಾಹ್ನವಿ ಇಲ್ಲದೆ ಇದ್ರೆ ನನ್ನ ಲೈಫೇ ಇಲ್ಲ ಅಂತ ಹ್ಯಾಂಗ್ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ. ಮಾವ ಪ್ಲೀಸ್, ಇವೆಲ್ಲ ಸ್ಟಂಟ್ಗಳು. ಅವ್ರೇನು ಸಾಯೋದಿಲ್ಲ, ಏನಿಲ್ಲ. ಸುಮ್ಮನೆ ನೀವು ಗಾಬರಿ ಆಗಬೇಡಿ. ಮಗು ಪ್ಲೀಸ್, ನನ್ನ ಆತಂಕ ಯಾಕೆ ಅರ್ಥ ಆಗ್ತಾ ಇಲ್ಲ ನಿಂಗೆ? ಐ ಆಮ್ ಸೀರಿಯಸ್. ಅವ್ನು ಯಾವ ಮೂಮೆಂಟಲ್ಲಿ ಏನು ಬೇಕಾದ್ರೂ ಮಾಡ್ಕೋಬಹುದು. ಅವನ ಜೊತೆ ಮಾತಾಡಮ್ಮ, ಹಾಗೆಲ್ಲ ಮಾಡ್ಕೋಬೇಡ, ಸಾಯ್ಬೇಡ ಅಂತ ಹೇಳು ಬಾ ಮಗು ಪ್ಲೀಸ್. ಸರಿ ಮಾವ, ನಾನು ಮಾತಾಡ್ತೀನಿ ಅಂತ ಹೇಳಿ ಅವ್ರಿಗೆ. ಅನಿ, ಮೊದಲು ನೀನು ಬಾಗಿಲು ತೆಗಿಯನಿ. ಅನಿರುದ್ಧ, ಜಾಹ್ನವಿ ಏನಿದ್ದಾರೆ ಮಾತಾಡು, ತಗೊಳ್ಳೋ ಪ್ಲೀಸ್. ನಿನ್ ಪ್ರಯತ್ನ ನಿಲ್ಸು. ಸಾಧ್ಯನೇ ಇಲ್ಲ. ನಾನು ಬೇಡ ತಾನೆ, ಅವಳಿಗೆ ಬೇಡ ಅಂತೇಳ ತಾನೆ, ಬೇರೆ ಇರ್ತೀನಿ ಅಂತೇಳ ತಾನೆ. ಇಟ್ಕೊಳ್ಳಿ. ನನಗೂ ನೋವಾಗಿದೆ. ನಾನು ತಪ್ಪು ಮಾಡಿದ್ದೀನಿ. ಅದಕ್ಕೆ ನನ್ನ ತಪ್ಪಿಗೆ ನಾನೇ ಶಿಕ್ಷೆ ಕೊಡ್ಬೋತೀನಿ. ನಾನು ಸತ್ಮೇಲೆ ಬರೋಕ್ಕೆ ಹೇಳಿ ಅವಳಿಗೆ. ಕುಸು ಅವ್ನು ನಿಲ್ಲಿಸ್ತಿಲ್ಲಮ್ಮ. ಅವ್ನು ನೇಣು ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ದಯವಿಟ್ಟು ಬೇಗ ಪ್ಲೀಸ್. ಮಾವ, ನಾನು ಈಗಲೇ ಹೊಟ್ಬಿಟ್ಟು ಬರ್ತೀನಿ, ನೀವು ಗಾಬರಿ ಆಗಬೇಡಿ. ಅನಿ, ಜಾನುಗೆ ಫೋನ್ ಮಾಡಿದ್ದೀನಿ, ಅವಳು ಬರ್ತಾ ಇದ್ದಾಳು. ಬಿಡಿ, ಇಲ್ಲಿ ತನಕ ನಾನು ಡೆತ್ ನೋಟ್ ಬರೆದಿರ್ತೀನಿ. ನನ್ನ ನೋವು, ನನ್ನ ಹಿಂಸೆ, ನನ್ನ ಸಂಕಟ, ನನ್ನ ಸಾವಿಗೆ ಯಾರು ಕಾರಣ ಎಲ್ಲ ಬರೆದಿಟ್ಟು ಸಾಯ್ತೀನಿ. ಅನಿ, ಅನಿ, ನಿಲ್ಸು ನಿನ್ ಪ್ರಯತ್ನ. ಏನ್ ಮಾಡ್ತಾ ಇದೀಯಾ? ಅನಿರುದ್ಧ ಪ್ಲೀಸ್. ಬೇಡ ಬೇಡ ಕಣೋ ಪ್ಲೀಸ್. ನಿಲ್ಸೋ, ನೀ ಜಾನು ಬರ್ತಾ ಇದ್ದಾಳೆ ಇವಾಗ. ಇಲ್ಲ ಅಕ್ಕ, ವಿಷಯ ನಿಜವಾಗ್ಲೂ ತುಂಬ ಸೀರಿಯಸ್ ಆಗಿದೆ. ಅನಿ ನಿಜವಾಗ್ಲೂ ಹ್ಯಾಂಗ್ ಮಾಡ್ಕೊಳಕ್ಕೆ ಹೊರಟಿದಾರಂತೆ. ಅತ್ತೆ ಹೇಳಿದ್ರೆ ನಾನು ನಂಬ್ತಾ ಇರಲಿಲ್ಲ, ಆದರೆ ಮಾವನೇ ಫೋನ್ ಮಾಡಿದ್ದಾರೆ. ಹಾಗಾದ್ರೆ ನಿಜ ಇರ್ಬೋದು. ಮೊದಲು ಅನಿ ಉಳಿಬೇಕು. ನೀನು ಹೊರಡು. ಹೌದು ಜಾನು, ನೀ ಹೊರಡು. ನೀನು ಹೋಗೋದ್ರಿಂದ ಅನಿ ಜೀವ ಉಳಿಯೋದಾದ್ರೆ ಹಾಗೆ ಆಗಬೇಕು. ಜಾನು, ನಾನು ಬರ್ತೀನಿ. ಬೇಡ ಅಕ್ಕ, ನಾನು ಒಬ್ಬಳೇ ಹೋಗಿ ಬರ್ತೀನಿ. ಹುಷಾರು. ಹಾಂ. ಏನು ತೇಜು ಇದೆಲ್ಲ? ನನಗೂ ಅರ್ಥ ಆಗ್ತಿಲ್ಲ ಸುರ್ವಿ. ಎಲ್ಲ ಅಯೋಮಯವಾಗಿದೆ.